ಎಲ್ಲರಿಗೂ ಜೈ ಭೀಮ್. ಈ ಶುಭ ದಿನದಂದು ನಮ್ಮ ದಮನಿತರ ಸಂರಕ್ಷಣಾ ಸಮಿತಿ ವತಿಯಿಂದ ಎಂ ಗೋಪಾಲ್ ಆಲಂಬಡಿ ಶ್ರೀ ವೆಂಕಟರಮಣ ಪ್ರಸನ್ನ ದೇವಾಲಯ ಮುಜರಾಯಿ ಇಲಾಖೆ ಚಿಕ್ಕ ತಿರುಪತಿ ಅದರ ಒಂದು ಅಧ್ಯಕ್ಷರ ಒಂದು ಹುಟ್ಟುಹಬ್ಬವನ್ನು ಸರಳವಾಗಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಪುತ್ಥಳಿ ಮುಂದೆ ನಾವೆಲ್ಲ ಸಮಾನ ಮನಸ್ಕರು ಆಚರಣೆ ಮಾಡ್ತಾ ಇದೀವಿ ಬಂಧುಗಳೇ. ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಒಂದು ಮಾತು ಹೇಳಿದ್ದಾರೆ, ನಿಮ್ಮ ಬಳಿ 2 ರೂಪಾಯಿ ಕಾಸಿದ್ರೆ ಹಣವಿದ್ರೆ 1 ರೂಪಾಯಿಯನ್ನು ಊಟಕ್ಕೆ ಬಳಸಿ, ಇನ್ನು 1 ರೂಪಾಯಿಯನ್ನು ಪುಸ್ತಕವನ್ನು ಕೊಂಡುಕೊಳ್ಳಿ ಅಂತ. ನಿಜವಾದ ಅರ್ಥಗರ್ಭಿತವಾದ ಮಾತು. ಊಟ ಬದುಕಲು ಒಂದು ಉತ್ತೇಜನ ಕೊಡುತ್ತೆ, ಆದ್ರೆ ಪುಸ್ತಕ ಜೀವನವನ್ನು ನಾವು ರೂಪಿಸಿಕೊಳ್ಳಲು ಒಂದು ಅಧ್ಯಾಯ ಬರುತ್ತೆ. ಪುಸ್ತಕದಿಂದ ಮಾತ್ರ ಸಾಧ್ಯ. ಆದ್ರಿಂದ ಅಂಬೇಡ್ಕರ್ ಸಾಹೇಬರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಯಾಕೆ ನಾವು ಚಿಕ್ಕ ತಿರುಪತಿ ವೆಂಕಟರಮಣ ದೇವಾಲಯದ ಅಭಿವೃದ್ಧಿ ಅಧ್ಯಕ್ಷರನ್ನಾಗಿ ನಮ್ಮ ಗೋಪಾಲ್ ಅವರನ್ನು ಮಾಲೂರಿನ ಜನಪ್ರಿಯ ಶಾಸಕರು ಆಯ್ಕೆ ಮಾಡಿದ್ದಾರೆ ಅಂದ್ರೆ ಅದೊಂದು ಇತಿಹಾಸ. ಆ ಇತಿಹಾಸ ನಿರ್ಮಿತವಾಗಿರುವಂತಹ ವ್ಯಕ್ತಿ ಪ್ರಪ್ರಥಮವಾರಿಗೆ ನಮ್ಮ ಎಂ ಗೋಪಾಲ್ ಅವರು. ಅವರಿಗೆ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಸಾಹೇಬರ ಆಶೀರ್ವಾದ ಇರಲಿ. ಅವರು ಯುವ ಮುಖಂಡರಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ವಿಚಾರಗಳಲ್ಲೂ ಮುಂಚೂಣಿ ನಾಯಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ನಾನು ಅಂಬೇಡ್ಕರ್ ಸಾಹೇಬ್ರ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಯಂ ಆಗಿ ಯಾರದೇ ಒಂದು ಬೆಂಬಲ ಇಲ್ಲದೆ ಇವತ್ತು ನಮ್ಮ ಸಮುದಾಯದಲ್ಲಿ ಒಬ್ಬ ಆದರ್ಶ ಯುವಕನಾಗಿ ಆರ್ಥಿಕವಾಗಿ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಎಲ್ಲಾ ರೀತಿ ಶಕ್ತಿ ಪಡ್ಕೊಂಡು ಯುವಕರಿಗೆ ಒಂದು ದಾರಿ ದೀಪ ಆಗಿದ್ದಾರೆ. ಅದರಿಂದ ಅವರಿಗೆ ಇನ್ನೂ 100 ಕಾಲ ಅವರು ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಿ ಅಂತ ಮತ್ತೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಹೆಸರಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಹೀಗೆ ಅವರಿಗೆ ಅವರ ಮೇಲೆ ಇರ್ಲಿ ಅಂತ ನಮ್ಮೆಲ್ಲರ ಆಶಯ. ಬಂಧುಗಳೇ, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿ, ಬದುಕನ್ನು ರೂಪಿಸ್ಕೊಟ್ಟಿರತಕ್ಕಂಥ ನನ್ನ ದೇವರು ಆಗಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಹಾಗೂ ಒಂದು ಅವಕಾಶವನ್ನು ಅಧ್ಯಕ್ಷರಾಗಿ ನೇಮಕೆಯಾಗಿರುವ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ವೆಂಕಟರಮಣ ಸ್ವಾಮಿ ಅವರಿಗೆ ನಾನು ಧನ್ಯವಾದ. ಹಾಗೂ ನನ್ನ ನೆಚ್ಚಿನ ನಾಯಕರಾದಂಥ MLA ಅವರು ಈ ಅವಕಾಶ ಮಾಡಿಕೊಟ್ರು. ಅದಕ್ಕೆ ಸಾಥಾಗಿ ನನ್ನ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಮತ್ತೆ ನನ್ನ ಅತಿ ಹೆಚ್ಚಾಗಿ ನನ್ನಿಂದೆ ಇಷ್ಟೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ಆಗಿ ಇಷ್ಟೆಲ್ಲವಾಗಿ ನಂಗೆ ನಿಂತ್ಕೊಂಡಿರೋದು ನನ್ನ ಸಮುದಾಯ ದಮನಿತ ಸಂಘದ ರಾಜ್ಯ ಅಧ್ಯಕ್ಷರಾದಂತ ಫ್ರೆಂಡ್ ಸಂತೋಷ್, ಹಾಗೂ ಗೋವಿಂದು, ಸರ್ವೇಶು, ನಾರಾಯಣ ಸ್ವಾಮಿ, ನಾರಾಯಣಣ್ಣ, ಎಲ್ಲಾರು ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ನನ್ನ ಸಮುದಾಯದವರು, ಎಲ್ಲಾ ಜನ ಜಾತಿ ಜನಾಂಗದವರು, ಎಲ್ಲಾ ನನ್ನ ಪಕ್ಷದ ಕಾರ್ಯಕರ್ತರು, ಎಲ್ರಿಗೂ ನನ್ನ ಈ ಮಟ್ಟದಲ್ಲಿ ನನಗೆ ನಿಲ್ಸಿದ್ದೀರಾ. ಇದು ಬರ್ತ್ಡೇ ಇದೊಂದು ಬರ್ತ್ಡೇ ಅನ್ನೋದು ನನಗೊಂದು ಖುಷಿ ಅಲ್ಲ, ನನಗೆ ಹೆಚ್ಚು ಜವಾಬ್ದಾರಿ ಕೊಡ್ತಾ ಇದ್ದೀರಾ. ಇನ್ನು ಮುಂದೆ ನುಗ್ಗಂತ ನನ್ನ ಜವಾಬ್ದಾರಿ, ನನ್ನ ಕುಟುಂಬದ ಏನೇನ್ ಕಷ್ಟ ಸುಖಗಳಿಗೆ ನಾನು ಭಾಗಿಯಾಗಬೇಕು. ಮುಂದಕ್ಕ ಏನು ಒಂದಷ್ಟು 12 ಅವರ್ ಇರ್ತಾ ಇದೆ, 24x7 ನನ್ನ ಸಮುದಾಯಕ್ಕೋಸ್ಕರ, ನನ್ನ ಪಾರ್ಟಿಗೋಸ್ಕರ, ನನ್ನ ನೆಚ್ಚಿನ MLA, ನನ್ನ ಸಮುದಾಯದ ನನ್ನ ರಾಜ್ಯಾಧ್ಯಕ್ಷರ ಫ್ರೆಂಡ್ಸ್ ಸಂತೋಷ್, ಎಲ್ಲಾ ಫ್ರೆಂಡ್ಸ್ಗಳು ಎಲ್ಲಾ ಸೇರಿ ನನಗೆ ಈ ಮಟ್ಟಕ್ಕೆ ನಾನು ನಿಲ್ಸಿದ್ದೀರಾ ಅಂದ್ರೆ ನನ್ಗೆ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದೀರಾ. ಇನ್ನೂ ಹೆಚ್ಚಾಗಿ ದುಡಿಬೇಕು ಅಂತ ನನಗೆ ಆರೋಗ್ಯವನ್ನು ಕೊಟ್ಟು ಶಕ್ತಿ ಕೊಟ್ರೆ ಸಾಕು. ನಿಮ್ಮಿಂದ ನಾನು ಯಾವಾಗ್ಲೂ 24x7 ನಾನು ಯಾವಾಗೂ ಸಿದ್ಧವಾಗಿದ್ದೀನಿ. ಎಲ್ರಿಗೂ ಈ ಮಟ್ಟಕ್ಕೆ ನಾನು ತಂದು ನಿಲ್ಸಿರೋದಕ್ಕೆ ತುಂಬಾ ಧನ್ಯವಾದಗಳು. ಎಲ್ರಿಗೂ ಆಯಸ್ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ರನ್ನೂ ಕಾಪಾಡ್ಲಿ ಅಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಥ್ಯಾಂಕ್ಸ್. ನಮಸ್ಕಾರ. ಈ ದಿನ ಮಾಲೂರಿನ ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನದಲ್ಲಿ ದಮನಿತರ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಅಂತ ಫ್ರೆಂಡ್ಸ್ ಸಂತೋಷ್ ಅವರ ನೇತೃತ್ವದಲ್ಲಿ ಅನೇಕ ಅಭಿಮಾನಿಗಳು, ಹಿತೈಷಿಗಳು, ಸಂಘಟಕರು ನಾವೆಲ್ಲ ಬಂದು ಇಲ್ಲಿ
ಎಂ ಗೋಪಾಲ್, ಆಲಂಬಡಿ ಗೋಪಾಲ್ ರವರ ಹುಟ್ಟುಹಬ್ಬನ ಆಚರಣೆ ಮಾಡಲು ಇವೆಲ್ಲ ಸೇರಿದ್ದೀವಿ. ಕಾರಣ ಇವತ್ತು ಇಡೀ ಮಾಲೂರು ತಾಲೂಕಿನ ಇತಿಹಾಸದಲ್ಲಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಅಧ್ಯಕ್ಷರಾಗಿರೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಯಾಕಂತ ಹೇಳಿದ್ರೆ ಜನಪ್ರಿಯ ಶಾಸಕರಾದಂತ ಕೆ.ವೈ. ನಂಜೇಗೌಡ ಸಾಹೇಬರ ಸಹಕಾರದಿಂದ, ಹಾಗೇನೆ ದಮನಿತರ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಅಂತ ಪ್ರಿನ್ಸ್ ಸಂತೋಷ್ ಅವರ ಸಹಕಾರದಿಂದ ಇವತ್ತು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಅವರು ತಳಮಟ್ಟದಿಂದ ತುಂಬಾ ಕಷ್ಟ ನೋವುಗಳನ್ನ ಅನುಭವಿಸಿ ಕಷ್ಟದಿಂದ ಮೇಲೆ ಬಂದು ಇವತ್ತು ಎಲ್ಲರ ಜೊತೆಯಾಗಿ ಸರಿಸಮನಾಗಿ ಇವತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುನ್ನಡೀತಿದ್ದಾರೆ. ಮುಂದೆ ಕೂಡ ಅವರು ಇದೇ ರೀತಿ ಒಳ್ಳೆ ಕೆಲಸಗಳನ್ನ, ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ನಮ್ಮೊಟ್ಟಿಗೆ ಇರ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಾಮಾಜಿಕ ಸುಧಾರಕರ ಆದರ್ಶಗಳ ತತ್ವಗಳ ಒಂದು ಆದರ್ಶ ಮಹನೀಯರ ಒಂದು ಇದೇ ಸಹಕಾರ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ.